ನನ್ನ ಸುದ್ದಿಗೆ ನಾನು ಬಂದುಬಿಟ್ರೆ ನನ್ನ ಮಗನೇ ಏನಿಲ್ಲ ನಿನ್ನ ನಾನು ಹೊಡೆದು ಬಿಡ್ತೀನಿ ಜಾಡಿಸಿ. ನಾನು ಬಾಲ್ ಯಾಕೆ ತಗೊಂಡೆ? ನನ್ನ ಬ್ಯಾಟ್ ಎಲ್ಲ ತಗೊಂಡು ನೀನು ಅವ್ರ ಮುಂದೆ ನಮ್ಮ ಅಣ್ಣ ಸೋತ ಅಂತ ಹೇಳಿ ನನ್ನೇ ಗೇಲಿ ಮಾಡ್ತೀಯಾ? ಏನಿಲ್ಲ ಎಲ್ಗೋದ್ರು ನನಗೆ ನೀನು ಬರಬಾರ್ದು ನನ್ನ ಹಿಂದೆ. ನೀನೇ ಬೇರೆ ಆಡ್ಬೇಕಣ್ಣಲ್ಲಿ. ನೀನು ಯಾಕೋ ಬತ್ತೀಯಾ? ನಾನು ಬಿಡಲ್ಲ ಬಾರು ನೋಡೋಣದಿಲ್ಲಿ. ನಾನು ಬಾಲ್ ತಗೊಂಡು ನನಗೆ ವಾಲಿಬಾಲ್ ತಗೊಂಡು ಹೊಡೆದಲ್ಲ. ಅಮ್ಮ ಬಾರಮ್ಮ, ಇಲ್ಲಿ ಹೊಡಿತಾ ಇದ್ದಾನೆ, ಇವನು ಮೂಗಿಗೆ ಹೊಡಿತಾನೆ, ಬಾರಮ್ಮ. ಅಯ್ಯೋ ಅಯ್ಯೋ ಈ ಹುಡುಗರು ನೋಡಿ ಗುದ್ದಾಡೋದ. ಏ ಚೈತ್ರಮ್ಮ ಬಾರಿ ಗುದ್ದಾಡ್ಕೊಂಬಂದು ವಾಲಿತ್ತೋ. ಅಯ್ಯೋ ಇವೆಂತವಾಗಿವಪ್ಪ, ಒಬ್ರೇ ಸೇರಲ್ಲ. ರಾಮ 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 ರಾಮ. ಅಲ್ಲಿ ನೋಡು ಹೆಂಗೆ ಗುದ್ದಾಡ್ತಾವೆ. ಏಯ್ ತೆಗಿರಲ್ಲ, ಏನೋ ನಾನು ಮಾಡ್ಕೊಂಡು ಓದಿರಾ? ಅದು ಯಾಕಂಗೆ ಗುದ್ದಾಡ್ತೀರಾ? ಏಯ್ ತೆಗ್ಯಲ್ಲ. ಏಯ್ ಲವ ತೆಗ್ಯ. ಒಬ್ಬೊಬ್ಬ ಇವನು ಕೂಸ ಇದ್ದಾನೆ, ಇವನು ಸಣ್ಣ ಮೀನೋಗಿ ದೊಡ್ಡ ಮೀನು ತೊಗೊಂಬಂಗೆ ಇದ್ರೂ ಹೆಂಗೆ ಇದು ಮಾಡ್ತಾನೆ ಅವನ ಮೇಲೆ. ಅಲ್ಲ ಇವನು ದೊಡ್ಡನಂತೆ ನಾನು ಹೇಳ್ದಂಗೆ ಕೇಳ್ಬೇಕಂತ. ನಾನು ದೊಡ್ಡನಂದ್ರೆ ನಾನು ಕಣೋ ದೊಡ್ಡನು ಅಂತಂದ್ರೆ ನಮ್ಮ ಅಣ್ಣ ಏನು ಬೇಕು ಕಣೋ ನೀನು ಅಂತ ಇದ್ದಾನೆ. ಯಾರನ್ನ ಅಣ್ಣ ಎಂತಲು ಕರಿಬೇಡ್ರಿ, ಸುಮ್ಮನಿರ್ರಿ. ಇಬ್ಬರು ಒಂದಿದ್ದೀನಿ ಬಿಡ್ತಾರು. ಯಾರಣ್ಣ ಯಾರನ್ನು ತಮ್ಮ ತಲು ಕರಿಯಾಕೋಬೇಡ್ರಿ. ಏನಂಗೆ ರಾಮ ಗುದ್ದಾಡ್ತಾವೆ, ಏನು ಬೇಡ. ಪಿಳ್ಳೆನವಾಗಲಿ ಎಂಥದನಾಗಲಿ ಮನೆಯಾಗಳದೆಲ್ಲ ಕೆಲಸ ಮಾಡ್ಕೊಂಡು ಎಂಥ ಸೆನಕ್ಕೆ ಮನೆಯಾಗಳದ್ದು ಅವ್ರ ಅಮ್ಮಗೆ ಕಸ ಮುಸ್ರೆ ಮಾಡ್ಕೊಡೋದೆಲ್ಲ ಮಾಡುತ್ತೆ. ಇವು ಆಡಕ್ಕೆ ಹೋಗಿ ಬಂದ್ರೂ ಗುದ್ದಾಡ್ತಾವ ಹಂಗೇನು ಎರಡವ್ರು. ಹೇಳು. ಏಯ್ ಸುಮ್ಕಿರ. ಏ ಅಮ್ಮನೆ ಬಾರೇ ಇಲ್ಲಿ. ಚೈತ್ರಮ್ಮ ಬಾ ಇಲ್ಲಿ. ಇವು ಯಾಕನ ಗುದ್ದಾಡ್ತಾ ಇದ್ದಾವೆ ಎರಡೂ. ಏಯ್ ಯಾಕ್ರಲ್ಲ ಯಾಕ? ನೋಡಪ್ಪ ಎರಡು ಗುದ್ದಾಡದ ಬರೇ ಗುದ್ದಾಡ್ತಾ ಹೋಗತ್ತ. ಅಲ್ಲಿ ಯಾವಾಗಲೂ ಹಿಂಗೆ ಗುದ್ದಾಡ್ತಾವಲ್ಲ ಇವೇನು ಇಂಥವಾಗಿ ನಯ ಭಯ ಇಲ್ದವಾಗ್ಯವೆ ಎರಡೂ. ಹೇಳು ಬೋಲು ಒಳ್ಳೆವಲ್ಲ. ತೆಗ್ಯ ಇಲ್ಲಿ ತೆಗ್ಯವ್ ತಾಲಕ್ ಒಂದೊಂದು ಇಟ್ಬಿಡ್ತೀನಿ. ತೆಗ್ಗಿಲ್ಲ ಅದು ಯಾಕೆ ಹಂಗೆ ಗುದ್ದಾಡ್ತೀರಿ? ತೆಗ್ಯ. ಯಾತ ನೋಡು ನನ್ನ ಒಯ್ತೈತೆ ಹೋಗ್ತಾ ಇವನು ಒಯ್ಯಿ ನೋಡಿ. ಇವ್ನು ನನ್ನ ಹಂಗೆ ಹೆಂಗೆ ಹೋಯ್ತಾನೆ? ಸಾಲಕ್ಕೆ ಒಂದೊಂದು ಇಟ್ಬಿಡು ಇಲ್ಲಿ ಹೇಳ್ತೀನಿ ಸರಿಯಾಗಿ. ಏನು ಅವಕ್ಕೆ ನಯ ಭಯ ಇಲ್ಲಲ್ಲ, ಹಂಗೆ ಗುದ್ದಾಡ್ತಾವೆ. ಒಂದು ಬಾಲ್ ತಾಮಕ್ಕೂ ಗುದ್ದಾಡದೆ, ಓದೋದು ಬರೆಯೋದು ಏನಿಲ್ಲ. ಹೇಳು ನೀವೆಂಥವಾಗೆ ಓದೋದು ಬರೆಯೋದು ಒಂದು ಸೂಸ ಕಲ್ತಿಲ್ಲ. ಯಾಕತ್ತ ಒಯ್ಯೋದು? ಒಯ್ಬೇಡ ನೋಡು. ಯಾಕೆ ಒಯ್ತೀಯ ನೀನು? ಸರಿಗೆ ಬಿಟ್ಬಿಡ್ತೀನಿ. ಈಗಲೇ ಈ ವಯಸ್ಸಿಗೆ ನಾಳೆ ಗುದ್ದಾಡೋದು ಕಲ್ತ್ಬಿಟ್ರೆ ನೀವು ಇಬ್ರಾಳು. ಮುತ್ರ ಬಾಯಿ ಮುಚ್ಚ. ಏನು ಹಂಗೇನೆ ಓದಕ್ಕೆ ಹೋಗಲ್ಲ, ಬರೆಯಕ್ಕೆ ಹೋಗಲ್ಲ, ಹೋಗ್ರಲ್ಲ ಕಾಲೇಜ್ಗೆ ಅಂತ ಹೇಳಿರೇ ಹೋಗ್ದಂಗೆ. ನೀವೇನೋ ನೀವು ಇಂಥರಾಗಿದ್ರ ಹೋಗ್ರಲ್ಲ, ಓದೋದು ಮುಗಿಸ್ಕೊಳ್ರಲ್ಲ ಅಂತ ಹೇಳಿರೇ ಬರೀ ನೀವು ಅಲ್ಲಿ ಇನ್ನು ಸುತ್ತಾರ್ಕೊಂಡು ಬರೀ ಕ್ರಿಕೆಟ್ ಆಡ್ತೀನಿ ವಾಲಿಬಾಲ್ ಆಡ್ತೀನಿ ಅಂತ ಅಲ್ಲೂ ಇಲ್ಲೂ ಹೋಗಿ ಬರೀ ಸುತ್ತಾರ್ಕೊಂಡು ಆ ಹೊಲ ಈ ಹೊಲ ಅಂತ ಎಳ್ಳೀರು ಕುಡ್ಕೊಂಡು ಬರೀ ಇಂಥ ಮಾಡ್ಕೊಂಡು ಬತ್ತಿರಲ್ಲ. ನಿಮ್ಗೆ ಏನೇನು ನಯ ಭಯ ಐತೇನಲ್ಲ ನಿಮಗೆ? ಅಲ್ಲ ಏನೋ ಮಾಡ್ಕೊಂಬಂದ್ರಿ ನನ್ನ ಮಕ್ಳು ಇಬ್ಬರಾಳನು. ಥೂ ಹೇಳು, ಇಂಥ ಮಕ್ಕಳು ಇಲ್ದಿದ್ರು ಬೇಡಪ್ಪ. ಏನಿವು ಯಾವಾಗಲೂ ಗುದ್ದಾಡ್ತಿರ್ತಾವೆ ಎರಡೂ. ಥೂ ಅಣ್ಣ ತಮ್ಮಗಳು ಆಳು ಜವಳಿ ಅಂದಮೇಲೆ ಹೆಂಗಿರ್ಬೇಕಪ್ಪ. ಎಲ್ಲದಕ್ಕೂ ಗುದ್ದಾಡೋದೆ. ಯಾಕೆ ಮಾಮ ಅಲ್ಲ ಏನು ಮಾಡಿದ್ರು? ಅಲ್ಲ ಕಣ್ ಚೈತ್ರಮ್ಮ, ಇಬ್ಬರಳು ಗುದ್ದಾಡ್ತಾ ಇದ್ದಾರೆ ಇಲ್ಲಿ. ಅವನ ಕೈ ಇವನು ಇಟ್ಕೊಂಡು ಗುದ್ದಾಡ್ತಾ ಇದ್ದಾರೆ ಇಬ್ಬರಳು. ಬರೀ ಗುದ್ದಾಡ್ರೋ ನೀವು ಇಬ್ಬರಾಳನು, ಗುದ್ದಾಡ್ರು. ಥೂ ನಿಮಗೆ ಸ್ವಲ್ಪನಾದ್ರೂ ಬಾಯಿ ಇಲ್ಲ ಹೇಳು ಯಾರ್ದು. ಯಾರಿಗಾನ ಹೆದರಿಕೆಮ್ಮ ಅಂತ ಮಕ್ಕಳಲ್ಲ ಇವು. ಸರಿಯಾಗಿ ತೀಡ್ಬೇಕಾಯ್ತು ಕಣ್ಮಮ್ಮ ಸರಿಯಾಗಿ. ಎರಡೆಟ್ ಬಿಟ್ಟಿದ್ದೀನಿ ಸರಿಯಾಗಿ. ಸರಿಯಾಗಿ ಎರಡೆಟ್ ಬಿಟ್ಟು ಇಬ್ಬರಳಿಗೂ ಹೇಳಿದ್ ನೋಡಿ ಏನನ್ನು ಗುದ್ದಾಡ್ರಲ್ಲ ಈ ಪಟು ಅಂತ. ನೋಡಕ್ಕೆ ಅವಳಿ ಜವಳಿ ಮಕ್ಕಳು ಕಾಣೋ ನೀವು. ಹೆಂಗಿರ್ಬೇಕು ಅಣ್ಣ ತಮ್ಮಗಳು ಇಬ್ಬರಾಳು ಗುದ್ದಾಡ್ತಿರಲ್ಲ ಯಾವಾಗ್ಲೂ. ನೀವು ಹಂಗೆ ಮತ್ತೆ ಸಣ್ಣ ಹುಡುಗರಿಂದಲೂ ಅಷ್ಟೇ. ಅವ್ನು ಎತ್ಕೊಂಡ್ರೆ ಇವನಿ ಸಿಟ್ಟು, ಇವನು ಎತ್ಕೊಂಡ್ರೆ ಅವನಿ ಸಿಟ್ಟು, ಅವ್ನು ಮುನ್ಸಿರಿ ಇವನಿ ಸಿಟ್ಟು. ಅಯ್ಯೋರ ನಾಳೆ ನೋಡಿದ್ನಿ ಇವ್ರಿಬ್ರು ಒಬ್ರಿಗೊಬ್ರು ಆಗೋದೇ ಇಲ್ಲ ಇವ್ರಿಗೆ. ಇವನು ಸುಮ್ಕಿರಲ್ಲ ಕಣಮ್ಮ. ಇವನು ಕೂಸಾನು ಸುಮ್ಕಿರಲ್ಲ, ಇವನು ಲವನು ಸುಮ್ಕಿರಲ್ಲ. ಅಕ್ಕ ನನ್ನ ಮೇಲೆ ಹೇಳ್ಬೇಡ ನೋಡು ನೀನು. ನನ್ನ ಮೇಲೆ ಹೇಳಿರಿ ನೀನು ಅಷ್ಟೇ ನೋಡಿ, ಸರಿ ಇರಲ್ಲ. ಇವನು ನಾನು ಒದ್ದಿದ್ದು. ಮುಚ್ಚರಲ್ಲ ಬಾಯಿ. ಇವತ್ತು ನಮ್ಮ ಅಮ್ಮಣ್ಣೆ ವಾಸಿ ಎಂಥದನಾಗ್ಲಿ, ನಮ್ಮ ಋತಮ್ನೆ ವಾಸಿ ಇವತ್ತು. ನಮ್ಗೆ ಉಂಬಕ್ಕಿ ಕೂತೆ ಇವತ್ತು. ನಮಗೆ ನೀರು ಒಯ್ಯುತ್ತೆ, ಭಾರತದ ನೀರು ಒಯ್ಕೆ ಅಂತ ನೀರು ಒಯ್ಯುತ್ತೆ, ಉಂಬಕ್ಕಿ ಕೂತೆ ಎಂಥ ಸೆನಕ್ಕೆ ನೋಡ್ಕೊಂಬತ್ತು ನನ್ನ ಮೊಮ್ಮಗಳೇ ವಾಸಿ ಇವತ್ತು. ನನ್ನ ಮಕ್ಕಳು ಇದ್ದಾರೆ ಬರೀ ಗುದ್ದಾಡೋದೀನಿ. ಒಂದು ದಿವ್ಸಕ್ಕೂ ಒಂದು ಲೋಟ ನೀರು ಕೊಟ್ಟಿಲ್ಲ ಮನೆಯಾಳು ನನ್ನ ಮಕ್ಕಳು. ನನ್ನ ಮಕ್ಕಳು ಇದ್ರು ಒಂದು ಇಲ್ದಿದ್ರು ಒಂದೇ ಗಂಡು ಮಕ್ಕಳು. ಇನ್ನು ಹುಡುಗರಾಗಿದ್ರು ಆಸೆ ಆಯ್ತತ್ತು ಇವತ್ತು ನೆಮ್ಮದಿಯಾಗಿ ಇರ್ತಿದ್ರಿ. ಈ ಬೋಲು ಒಳ್ಳೆ ಮಮ್ಲ ಅಂತ ಹೇಳು ಈ ಹುಡುಗರು. ಬೋಲು ಎಡ್ಸ್ ನನ್ನ ಮಗ ನಾವೆಲ್ಲಾನು ಸರಿಯೇ ಬಿಡ್ತೀನಿ. ಇನ್ನ ನೋಡಿಲ್ಲ. ಒದೆ ಕೊಟ್ರು ಅವ್ರೇನು ಬಗ್ಗ ಅಂತಾರಲ್ಲ, ಒದ್ದೆ ಒಂದೆರಡು ದಿವಸ ಹಂಗಿರ್ತಾರೆ. ಆಮೇಲೆ ತಿರ್ಗಿ ಅದೇ ಹಣೆ ಬರ. ಯಾಕೋ ಒದೆ ಕೊಟ್ಟಿಲ್ಲ ಅಂತ ಏನೋ ನೀವು ಬರಲ್ಲ ಫಸ್ಟು. ಬರ್ರೋ ಓದ್ಕ ಬರ್ರೋ. ಅಲ್ಲ ಕಣಮ್ಮ, ಅವ್ರು 4 ಏಟ್ ಬಿಟ್ಟು ಕಳ್ಸೋಕ್ಕಾಗಲ್ವಿ ನೀವು ಸರಿಯಾಗಿ? ಹೋಗಲ್ವಲ್ಲ ಅವೆರಡೂ. ಕಾಲೇಜ್ಗೆ ಹೋಗ್ಬೇಕು. ಇನ್ನು ಏನಮ್ಮ ನೀನು ಇವ್ರನ್ನ ಕಳ್ಸೋದು ಬಿಟ್ಟು. ಅಯ್ಯೋ ಹೇಳ್ತೀನಿ ಮಾಮ, ಅವ್ರ ಅಪ್ಪ ಇನ್ನು ಸೆಂದಕ್ಕೆ ಒಯ್ತೈತಿ. ನಮ್ಮಂಗೆ ಒಯ್ಯಾರೇ ಇಲ್ಲ ಅವ್ರನ್ನ. ಎಷ್ಟು ಒದ್ದೊದ್ದೊದ್ದು ನಮಗೆ ಕೈದಾಗ್ಯವೆ. ಅಷ್ಟು ಇಬ್ಬರಳ್ದವ್ರು ಆಟ. ನಾವೇನು ಕರ್ಮ ಮಾಡಿದ್ವಪ್ಪ ಇಂಥ ಮಕ್ಕಳನ್ನ ನಮ್ಮಂಗಾಗುತ್ತೆ. ಅಷ್ಟು ಸ್ವಲ್ಪನೂ ಹೇಳಿದ ಮಾತು ಕೇಳಲ್ಲ ಅವು. ಹಂಗೆ ಮತ್ತೆ ಒಂದೊಂದು ನಕ್ಷತ್ರ, ಹುಟ್ಟಿರೋ ನಕ್ಷತ್ರ ಹಿಂಗೆ ಇರ್ತಾವೆ. ಅವನ ಸೂಸ ಯಾರಿಗೂ ಹೆದರಿಕೆಮಲ್ಲ, ಒಳ್ಳೆ ಅವು. ಹೇಳು ಇವತ್ತು ನನ್ನ ಮೊಮ್ಮಗಳೇ ವಾಸಿ ಆತ್ತ. ನಮ್ಮ ಋತಮ್ಮ ವಾಸಿ ಬಂಗಾರಮ್ಮ ಬಾರಮ್ಮ. ಇವತ್ತು ನಮ್ಮ ಮಣಿ ಇರೋದಕ್ಕೆ ನಮ್ಮನ್ನ ಹಂಗೆ ನೋಡ್ಕೊಂಬತ್ತಿ.
ಹೋಗ್ರಲ್ಲ ಇನ್ನು ಏನು ನಿಂತ್ಕೊಂಡಿದ್ರ ಹೋಗ್ರ. ಸುಮ್ಕಿರ್ತಾತ ನೋಡು, ಏನಿಲ್ಲ. ಎದ್ರಿ ಮಾತಾಡ್ಬಿಟ್ರೆ ಬಾಯಿ ಹೊಡೆದು ಬಿಡ್ತೀನಿ ನನ್ನ ಮಗನೇ. ಬಾರೋ ಬಾರೋ, ಓದ್ಕೊಂಬದು ಬರ್ಕೊಂಬದು ಏನಾನ ಮಾಡ್ರಿ. ಏನಿಲ್ಲ, ಒಂದು ದಿವಸ ಹೋಗ್ತಾರೆ, ಒಂದು ದಿವಸ ಇರ್ತಾರೆ, ಕಾಲೇಜ್ಗೆ ಹೋಗಲ್ಲ ಏನಿಲ್ಲ. ಥೂ, ನಮ್ಗಂತೂ ಎಂತಾರು ಒಟ್ಟು ಸಾಕಾದಂಗೆ ಆಗುತ್ತೆ. ಯಾಕನ ರಜೆ ಕೊಡ್ತಾರಮ್ಮಂಗೆ ಅವತ್ತು ಹೋಗೋಕ್ಕಾಗಲ್ವಿ. ಬರೀ ಗುದ್ದಾಡದೆ ಕಣ್ಮಮ್ಮ, ಬರೀ ಗುದ್ದಾಡದೆ. ಯಪ್ಪ ಯಪ್ಪ, ಏನು ಇವ್ರು ಹಿಂಗಾಗಿರೋ ಅಮ್ಮಂಗಾಗುತ್ತೆ. ಯಾಕೆ ಚೈತ್ರ, ಏನಾಯ್ತು? ಈಗಳಪ್ಪ ಇವ್ರು ಇಬ್ರಾಳನು ನೀ ಸಾಕಾಗ್ಬಿಟ್ಟೈತಿ. ಅದಕ್ಕೇನೆ ಅಮ್ಮಯ್ಯನ ಹೇಳೋಣ ಅಂತ ಹಿಂಗೆ ಕರ್ಕೊಂಡೋಗಿ ಯಾರನ್ನ ನಮ್ಮೊಬ್ಬ ಕೇಳಮ್ಮ ಅಂತೇಳಿ ಇಬ್ರು ಒಂದೇ ತೆಗಿತ್ರಿ ಈಗ ಹಿಂಗೆ ಗುದ್ದಾಡ್ತಾವೆ ಎರಡೂನು. ಆವಾಗ್ಲೂ ಹಂಗೆ ಯಪ್ಪ, ಸಣ್ಣ ಹುಡುಗರಿಂದಲೂ ಹಂಗೇನೆ ಅವು. ಅವ್ನು ಎತ್ಕೊಂಡ್ರೆ ಅವನಿಗೆ ಸಿಟ್ಟು, ಅವನು ಗುಣಿಸಿದ್ರೆ ಅವನಿಗೆ ಸಿಟ್ಟು. ಅಯ್ಯೋ ಬೇಡ. ಅಯ್ಯೋ ಅವಾಗಲೇ ಸಹಿಸ್ಕೊಂತಿರ್ಲಿಲ್ಲ ಇವರು ಸಣ್ಣರಿದ್ದಾಗ. ಅವನೇನೆ ಯಪ್ಪ ಇನ್ನೂ 3 ವರ್ಷ 5 ವರ್ಷ ಹಂಗೆ ಒದ್ದು ಬಿಡೋನು. ಅವನ್ನೇನ ಎತ್ಕೊಂಡ್ರೆ ಇವನು ಹಂಗೆ ವಾಡ್ದು ಬಿಡೋನು. ಮಕ್ಕೇನೆ ಯಪ್ಪ ಯಪ್ಪ ಯಪ್ಪ, ಇಬ್ರು ಮಕ್ಕಳು ಸಾಕೋದು. ಹೌದು, ಒಂದು ಹೆಣ್ಣು ಒಂದು ಗಂಡ ಆದ್ರೆ ಪರವಾಗಿಲ್ಲ, ಈಗ 2 ಗಂಡ ಆಗ್ಬಿಟ್ರೆ ಈಗ ಹಿಂಗೆ ಗುದ್ದಾಡ್ತವೆ. ಯಪ್ಪ ಯಪ್ಪ ಯಪ್ಪ, ಹೇಳು. ಅವಳಿ ಜವಳಿ ಮಕ್ಳು ಒಬ್ಬೊಬ್ರು ಹೆಂಗಿರ್ತಾರೆ ಹಂಗೇನೆ ಅವಳಿ ಜವಳಿ. ನೋಡಕ್ ಮಾತ್ರ ಒಂದೇ ಥರ ಇದಾರಿ. ಗುದ್ದಾಡ್ತಾರೆ ಅನ್ಬೇಡ ಇಬ್ರಾಳು. ಹೇಳು, ಹಂಗೆ ಹಿಂಗೆ ಗುದ್ದಾಡಲ್ಲ. ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬಾ. ಸುಮ್ಮನೆ ನಾನು ಹೇಳ್ದೆ ಕುಸುನಲ್ಲ ಅತ್ತೆ ತಕ್ಕ ಬಿಡೆ ಅಂತ ಹೇಳಿ. ಹಿಂಗೆ ಮಾಡ್ತೀನಿ ಸುಮ್ಮನೆ. ಅವನು ಹೋಗಿ ಅವನಂತ ಮನೆಯಾಳ ಮನೆ ಬಿಟ್ಟು ಸುಮ್ಮನೆ ಇವ್ನು ಕರ್ಕೊಂಡೋಗಿ ಕೂಸನ್ನ ಅಲ್ಲ ಅಮ್ಮನ ತಕ್ಕ ಬಿಡ್ತೀನಿ. ಇವ್ನು ಲಾವ ಒಬ್ಬಿರ್ಲಿ ಸಾಕಿಲ್ಲಿ. ಅವ್ನು ಕೂಸುಂದೇನೆ ಸ್ವಲ್ಪ ಜಾಸ್ತಿ ಆಗಿರೋದು. ಅಯ್ಯಯ್ಯಪ್ಪ ಅವನೇ. ಮತ್ತೆ ಅವ್ರಿಬ್ರು ಆಗ್ಲಿಸ್ಬೇಕಣಮ್ಮ, ಆಗ್ಲಿಸಿರಿ ನೀ ನೆಟ್ಕಾಗೋದು. ನಂಗೆ ಗುದ್ದಾಡ್ತೇವೆ ಅನ್ಬೇಡ. ಯೋಟನ ಬೈಲಿ ನಾನು ಸೋರ್ಗೆ ಬಿಟ್ಟು ನೋಡಿ 2 ಡೇಟ. ಅವ್ರ ಅಪ್ಪನ ಹೋಯ್ತಾನೆ, ಚಂದಕ್ಕೆ ಹೋಯ್ತಾನೆ, ಹಂಗಂದ್ರೆ ಕೇಳಲ್ಲ. ಅಮ್ಮ ಬೇಡ ಕಣಮ್ಮ, ಕಳಿಸ್ಬೇಡ. ಬೇಡ, ಇಲ್ಲೇ ಇರಲಿ, ಸುಮ್ಮನಿರು. ಇವಳು ಹಂಗೆ ಅಪ್ಪ, ತಮ್ಮಗಳ ಮೇಲೆ ಏನು ಅದು ಆಸೆನೋ ಏನೋ ಇವಳಿಗೂ ನಮ್ಮ ಋತುಗೆ. ಸುಮ್ಕಿರಮ್ಮ, ಅವರಿಬ್ರು ಗುದ್ದಾಡ್ತಾರೆ. ಲಸ್ಮಜಿತ ಒಬ್ರು ಇರಲಿ. ಅವನು ನಿಮ್ಮ ಸೌರ್ಯ ಮಾಮ ಇಲ್ಲ, ಮುಂಚೆ ಒಂದು ಮನೆಯಾಗ ಯಾರೂ ಇಲ್ಲ. ಅಪ್ಪ ಇನ್ನಮ್ಮ ಇಬ್ಬರೇಳೇನಿ, ಅವ್ರಿಗೂ ಬೇಜಾರ. ಸುಮ್ಮನಿರು, ಇವನೊಬ್ಬ ಇರಲಿ, ಅಲ್ಲಿದ್ದರೆ ಗೊತ್ತಾಗುತ್ತೆ. ಅಲ್ಲಿರ್ಲಿ ಹೇಳು. ಹಂಗೆ ಮಾಡಿ ಸುಮ್ಮನೆ ಕಳಿಸ್ಬಿಡು. ಇವರಿಬ್ರು ದೂರ ಮಾಡಿದ್ರೇನೆ, ಇಲ್ಲಾಂದ್ರೆ ನಾನು ಹಾಸ್ಟ್ಲಿಗೆ ಹಾಕ್ಬೇಕು. ಹಾಸ್ಟ್ಲಿಗೆ ಹಾಕಿರಿ ಹೇಳ್ದಂಗೆ ಕೇಳ್ತಾರೆ. ಸುಮ್ಮನೆ ಹಾಸ್ಟ್ಲಿಗೆ ಕಳಿಸಿಲ್ಲ ಚೈತ್ರ ಅತ್ಲಾಯ್ ಯಾವ್ದಾನ ಸುಮ್ಮನೆ ಅಲ್ಲ ಅತ್ತೆ ತಗೋಬೇಡ. ಅಲ್ಲೂ ಹೇಳ್ದಂಗೆ ಕೇಳೋದು ಬಂದುಬಿಡ್ತಾರೆ. ಇಲ್ಲೇ ಇರೋದಕ್ಕೂ ಹೊತ್ಕೊಂಡು ಬಂದುಬಿಡ್ತಾರೆ. ಏನು ಬೇರೆ ಊರಾಗಿಲ್ಲ ಏನಿಲ್ಲ, ಅವ್ರೇನು ಎಲ್ಲಾದರೂ ಗುದ್ದಾಡ್ಬಿಡ್ತಾರೆ ಇಬ್ರಾಳನು. ಮತ್ತೆ ಸುಮ್ಮನೆ ಹಾಸ್ಲಿಗೆ ಹಾಕಂದು ಸುಮ್ಮನೆ ಹಾಸ್ಲಿಗೆ ಹಾಕಿರಿ ಹೇಳ್ದಂಗೆ ಕೇಳ್ತಾರತ್ತ. ಯಾವ್ದಾನ ಒಳ್ಳೆ ಹಾಸ್ಲಿ ನೋಡ್ಬಿಟ್ಟು ಎಲ್ಲಿ ಹೊರಕ್ಕೆ ಬಿಡಬಾರ್ದು, ಬಿಗಿ ಬಂದೋಬಸ್ತ್ ಇರ್ಬೇಕು ಅಂತ ಹಾಸ್ಲಿಗೆ ಹಾಕ್ಬೇಕು. ಬೇರೆ ತಕ್ಕ ಹಾಕ್ಬೇಕು. ಇಬ್ರು ಒಂದೇ ತಗಿ ಹಾಕಬಾರ್ದು. ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ರಾಮ ಅಣ್ತಮ್ಮಳೆ ಹಿಂಗೆ ಅಮ್ಮಂಗೆ ಆಗುತ್ತೇನಪ್ಪ. ಅಯ್ಯೋ. ನಮ್ಮ ಹೊಸ ಇದಾರಲ್ಲ ಆಗ ಹಂಗೆ. ಅವರು ಸಣ್ಣ ಹುಡುಗರ ಸೆನಕ್ಕಿದ್ರಮ್ಮ. ಇತ್ತೀಚೆಗೆ ಮದುವೆ ಆದಾಗಿಂದಲೇ ಇಬ್ರು ಗುದ್ದಾಡೋದಕ್ಕೆ ನಿಂತ್ಕೊಂಡಿದ್ದು. ಇಬ್ರಾಳು ಹಂಗೇನಿ. ಹಂಗೆ ಚೈತ್ರ, ಏನು ಮಾಡೋಕ್ಕಲ್ಲ. ಅಣ್ಣ ತಮ್ಮಳು ಇಬ್ಬರು ಇದ್ದಾರೆ ಅಂದಮೇಲೆ ಜಗಳ ಬಂದೇ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಇವ್ರು ಈಗಲೇ ಗುದ್ದಾಡ್ತಾರೆ. ಇನ್ನು ಇವ್ರು ಮಕ್ಕಳು ಮರಿ ಆಗಿ ಇವ್ರಿಗೆ ಮದುವೆ ಆದಾಗಿನ್ನ ಪಟ್ಟಿಗೆ ಗುದ್ದಾಡ್ತಾರೆ. ಮದುವೆ ಆಗಿದ ಮೇಲೆ ಅಮ್ಮಂಗೆ ಆವತ್ತು ನನಗೆ. ಈಗಲೇ ಹಿಂಗೆ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ ಅವರಿಬ್ಬರಾಗಿ. ಯಾತನ ಅವ್ನು ತಿಂದ್ರೆ ಇವ್ನು ಸಹಿಸ್ಕೊಂಬಲ್ಲ, ಇವ್ನು ತಿಂದ್ರೆ ಅವ್ನು ಸಹಿಸ್ಕೊಂಬಲ್ಲ, ಅವ್ನು ಯಾತನ ಮುಟ್ಟಿರಿ ಇವ್ನು ಸಹಿಸ್ಕೊಂಬಲ್ಲ. ಅಯ್ಯಪ್ಪ. ಅದಕ್ಕೇನೆ ಅದನ್ನು ಕಂಡು ಇಬ್ಬರೊಳಗೂ ಒಂದೇ ಥರ ತತ್ತೀನಿ ಬಟ್ಟೆನ. ಇಬ್ಬರೊಳಗೂ ಒಂದೇ ಥರನ ಇಕ್ತೀನಿ, ಒಂದೇ ತಟ್ಟೆನೇ ಕೊಡ್ತೀನಿ ಉಂಬಕ್ಕೆ. ಒಂದೇ ಥರ ಬಟ್ಟೆ ಯಾತನ ತರಲಿ ಒಂದೇ ಥರ ಚಪ್ಪಲಿ ಬಟ್ಟೆ ಶೂ ಏನು ತಂದ್ರು ಒಂದೇ ಥರ ತತ್ತೀನಿ. ಹಂಗಂದ್ರೂ ಗುದ್ದಾಡ್ತವೆ. ಇನ್ನು ಬೇರೆ ತಂದಿದ್ರೆ ಅದ್ನಂದು ಇದ್ನಂದು ಅಂತ ಗುದ್ದಾಡೋರು. ನೋಡಿದ್ರಲ್ಲ ವೀಕ್ಷಕರೇ, ಯಾಕಂದ್ರೆ ಇವು ನಮ್ಮ 2 ಮಕ್ಕಳು ಲವಕುಸ 2 ಒಂದು ಕೆಮ್ಮದೇ ಇಲ್ಲ, ಬರೇ ಜಗಳ ಆಡ್ತಾಯಿ. ಅದಕ್ಕೆಲ್ಲ ಹಾಸ್ಲಿಗೆ ಹಾಕನಂತ ಇದೀವಿ ಇಬ್ಬರಣ್ಣು. ಸುಮ್ಮನೆ ಇಬ್ಬರಣ್ಣು ಹಾಕ್ಬಿಟ್ರತ್ಲಾಗೆ ಹಾಸ್ಲಿಗೆಲ್ಲ ನಿರ್ತಾರೆ, ಬರೇ ಗುದ್ದಾಡೋದೆ. ನಾವಂತೂ ಚೆನ್ನಾಗಿ ಹೊಡಿತೀವಿ. ನಾನು ನಮ್ಮ ಅಯ್ಯಪ್ಪ ನಮಗೆ ಅಲೆ ಹೊಡೆದೋಡು ನಮಗೆ ಸಾಕಾಗೈತೆ. ಹಂಗೆ ಜಗಳ ಮಾಡ್ಕೊಂತ ಇಷ್ಟಿಟ್ಕೊಂಡು 2 ಹೊಡೆದಾಡ್ಬಿಡ್ತಾವೆ. ಈಗಲೇ ಹಿಂಗೆ ಹೊಡೆದಾಡ್ತಾವೆ. ಇನ್ನು ಮದುವೆ ಆಗಿ ಮಕ್ಕಳಾದ್ಮೇಲೆ ಇನ್ನು ಎಷ್ಟು ಹೊಡೆದಾಡ್ತಾವೆ ನಂಗೆ ಆಗುತ್ತೆ ನನಗೆ. ನಾನು ಏನು ಮಾಡ್ತೀವಿ, ಎಷ್ಟೆಂದ್ರೆ ಹೇಳಿದ ಮಾತು ಕೇಳಲ್ಲ ನನ್ನ ಮಕ್ಳು. ಹಂಗೆ ಅಂತೆ ತುಂಬ ಆಟ. ಎಷ್ಟು ಹೊಡೆದ್ರೂ ಹೇಳಿದ ಮಾತು ಕೇಳಲ್ಲ. ಏನು ಮಾಡೋದು. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.